ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿತ ನಮಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗ ನೀವು ಗುರ್ಲಾಪುರದ ರೈತ ಮೂಮೆಂಟ್, ರೈತರ ಚಳವಳಿ ಭಾಳ ದೊಡ್ಡ ಚಳವಳಿ ಆಗೋದು. ಸ್ವಲ್ಪ ಯಶಸ್ವಿನೂ ಆಯಿತು. 3,300 ರೂಪಾಯಿಗಳನ್ನು ಈ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಸರ್ಕಾರದೊಂದಿಗೆ 1 ಟನ್ನಿಗೆ ವಸೂಲು ಮಾಡುವಂಥ ನಿರ್ಧಾರ ಬಂದಿದ್ದೇನು ಸಣ್ಣ ಸಾಧನೆ ಅಲ್ಲ. ಇಲ್ಲ ಸರ್ಕಾರ ಆಗಲಿ ಸಕ್ಕರೆ ಕಾರ್ಖಾನೆ ಆಗಲಿ ಈ ರೈತರ ಬೇಡಿಕೆಗೆ ಸರಳವಾಗಿ ಮನ್ನಣೆ ಕೊಡುವುದಿಲ್ಲ ಅನ್ನೋದು ಇತಿಹಾಸದಲ್ಲಿ ನೋಡ್ತಾ ಬಂದಿದ್ದೀವಿ ನಾವು. ಅದರಲ್ಲೂ ಮುಖ್ಯವಾಗಿ ನಾವು ನೋಡಿದ್ದು ದೆಹಲಿಯ ಹೋರಾಟ, ರೈತರ ಹೋರಾಟ. ಅದಂತೂ ಎಂದೂ ಮರೆಯಲಾರದ ಘಟನೆ. ಸಿಕ್ಕ ಫಲ ಏನು ಅಂತಂದ್ರೆ ಅದು ಸಹಿತ ಅಷ್ಟೇನಾಗಿತ್ತು ಅಂದರೆ ಗುಡ್ಡ ಹಡ್ಡೆ ಇಲ್ಲಿ ಹಿಡಿಯುವಂಥ ಕೆಲಸ ಆಗಿತ್ತು. ಕಾಲೇ ಕಾಲು ಹಿಂದೆ ತೊಗೊಂಡಿದ್ದು ಅಥವಾ ನಿಲ್ಲಿಸಿದ್ದಷ್ಟು ಅದರ ಸಾಧನೆ ಆಯಿತು. ಮತ್ತೇನೋ ಅರಿಲ್ಲ. ಬೆಂಬಲ ಬೆಲೆ ಕಾನೂನಾಗಲಿಲ್ಲ. ರೈತರಿಗೆ 15 ದಿನದಲ್ಲೇ ಯಾವುದೇ ಫ್ಯಾಕ್ಟ್ರಿ ಬಿಲ್ ಪೇ ಮಾಡ್ತಾ ಇಲ್ಲ ಅನ್ನೋ ಸಹಿತ ನಾವು ಭಾಳಷ್ಟು ಕೇಳ್ತಾ ಇದ್ದೀವಿ. ಇನ್ನೂ ಬಾಕಿ ಉಳಿಸ್ಕೊಂಡಂಥ ನಮ್ಮ ಕಾರ್ಖಾನೆಗಳು ಇದ್ದಾವೆ, ಇನ್ನೂ ಹಲವು ಅನ್ನುವಂಥ ವಾರ್ತೆಗಳು ಇದ್ದಾವೆ. ಅದೇನೂ ಇರಲಿ, ಅದರ ರೈತರು ಜಾಗೃತರಾಗಿದ್ದಾರೆ ಅನ್ನೋದಕ್ಕೆ ಗುರ್ಲಾಪುರದಲ್ಲಿ ನಡೆದಂಥ ಲಕ್ಷಾಂತರ ಜನ ಕೂಡೋದು ಅದಕ್ಕೆ ಕಾರಣಕರ್ತರಂಥವ್ರು ಮೊದಲನೇದಾಗೆ ನಮ್ಮ ಶಶಿಕಾಂತ್ ಗುರೂಜಿ ಇಂಜಿಗೇರಿ ಸಂಪ್ರದಾಯದವರು, ಇನ್ನೊಬ್ಬರು ನಮ್ಮ ಚುನಪ್ಪ ಜೊತೆಗೆ ಪೂಜಾರಿ ಅಂತೇಳಿ ಚುನಪ್ಪ ಪೂಜಾರಿ, ಇವರ ಜೊತೆಗೆ ಇನ್ನುಳಿದ ನೂರಾರು ಸಾವಿರಾರು ಜನ ರೈತರು ಕುಡ್ಕೊಂಡು ಒಂದು ಮೂಮೆಂಟ್ ಮಾಡಿದರು. ಅದು ಭಾಳ ದಿನಗಳವರೆಗೆ ಪ್ರೊಫೆಸರ್ ನಂಜುಂಡಸ್ವಾಮಿ, ಬಾಬಾಗೌಡ ಪಾಟೀಲರು, ರುದ್ರಪ್ಪರವರನ್ನು ಇನ್ನುಳಿದ ಅನೇಕ ನಾಯಕರನ್ನು ನೆನಪಿಸುವಂಥದ್ದಾಗಿ ಹೋಗ್ಬಿಟ್ಟು ಈಗ ಆ ದಿಶೆಯಲ್ಲಿನ ಇನ್ನೊಂದಿಷ್ಟು, ಯಾಕಂದರೆ ಇದರಿಂದ ಒಂದು ದೊಡ್ಡ ಸಂಪ್ರದಾಯ ಇದೆ, ಇಂಚಿಗೇರಿ ಸಂಪ್ರದಾಯ ಅಂತ. ಸಮತಾವಾದ ನೆಲೆಗಟ್ಟಿನಲ್ಲೇ, ಸಮಾಜವಾದ ನೆಲೆಗಟ್ಟಿನಲ್ಲೇ, ಆಧ್ಯಾತ್ಮ ನೆಲೆಗಟ್ಟಿನಲ್ಲೇ, ಸಾಮಾಜಿಕ ಬದಲಾವಣೆತರು ನೆಲೆಗಟ್ಟಿನಲ್ಲೇ ಯಾವಾಗಲೂ ಮುಂಚೂಣಿಯಲ್ಲಿರುವ ಮಾಧವಾನಂದರ, ಮಹಾದೇವಪ್ಪರ ಒಂದು ಮಾರ್ಗದರ್ಶನದಲ್ಲಿ ಇನ್ನುಳಿದ ಅನೇಕ ದಿಗ್ಗಜ ಆಧ್ಯಾತ್ಮ ಗುರುಗಳ ನೆಲೆಗಟ್ಟಿನಲ್ಲಿ ಇಂಚಿಗೇರಿ ಮಠ ನಿರಂತರವಾಗಿ ಒಂದು ಹೋರಾಟ ಮಾಡ್ತಾ ಬಂದಂಥದ್ದು. ಅಲ್ಲೇ ಜಾತಿ ಮತ ಪಂಥ ಯಾವುದೇ ಭಿನ್ನ ಮತ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಒಂದು ಸಹಕಾರ ಸಂಘದ ನೆಲೆಗಟ್ಟಿನಲ್ಲೇ ಎಲ್ಲರೂ ಕೂಡಿ ಬದುಕುವಂಥದ್ದು, ಸಹಕಾರ ನೆಲೆಯಲ್ಲಿ ರೈತಾಪಿ ಮಾಡುವಂಥದ್ದು, ಎಲ್ಲರೂ ಸಹಕಾರ ನೆಲೆಗಟ್ಟಿನಲ್ಲಿ ಕೂಡಿ ದುಡಿದು ಕೂಡಿ ಊಟ ಮಾಡುವಂಥ ಒಂದು ಸಂಪ್ರದಾಯವನ್ನು ಹುಟ್ಟಾಕಿದಂಥ ಒಂದು ದೊಡ್ಡ ಸಂಸ್ಥೆ. ಅದು ಈ 20ನೇ ಶತಮಾನದಲ್ಲಿ ಒಂದು ಬರೆದಿರುವಂಥ ಒಂದು ದೊಡ್ಡ ಸಾಧನೆ ಮಾಡಿದ್ದು. ಅದರ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದು ಇಂಚಿಗೇರಿ ಮಠದ ಬಗ್ಗೆ. ಯಾಕಂದ್ರೆ ಇವತ್ತೇನೋ ಚಡ್ಚನ್ ತಾಲೂಕದಲ್ಲಿ ಬರ್ತದೆ ಅಂತಾರೆ, ಇಂಡಿ ತಾಲೂಕದಲ್ಲಿ ಇರ್ತದೆ ನಮ್ಮ ವಿಜಯಪುರ ಅಥವಾ ಬಿಜಾಪುರ ಜಿಲ್ಲೆಯ ವಿಶೇಷವಾಗಿ ಉತ್ತರ ಕರ್ನಾಟಕದೊಂದೆಲ್ಲ ಹಬ್ಬಿದಂಥ ಒಂದು ದೊಡ್ಡ ಮಠ ಅಥವಾ ಅದರ ಶಾಖಾ ಮಠಗಳು ಸಾಕಷ್ಟು ಇದ್ದಾವೆ. ಕರ್ನಾಟಕದಲ್ಲೂ ಇದ್ದಾವೆ, ಮಹಾರಾಷ್ಟ್ರದಲ್ಲೂ ಇದ್ದಾವೆ. ಒಂದು ಸಮಾನತೆ ಸಮಾಜ ಕಟ್ಟುವಲ್ಲೇ, ಸಮಾಜ ಕಟ್ಟುವಲ್ಲೇ ಭಾಳ ದೊಡ್ಡ ಹೋರಾಟ ಮಾಡಿದ್ದು. ಅದರಲ್ಲೂ ಮಾದೇವಪ್ಪನವ್ರು ನಾವು ಪ್ರೀತಿಯಿಂದ ಕರಿತಿದ್ವಿ, ಅವ್ರಿಗೆ ಮಾಧವಾನಂದರು ಅಂತ ಇವತ್ತು ಕರಿತಾ ಇರ್ತಾರೆ. ಅವ್ರ ನಂತರದ ಅನೇಕ ಗುರು ಪರಂಪರೆಯಲ್ಲಿ ಬಂದದ ಅನೇಕ ಶಾಖಾ ಮಠಗಳಿದ್ದಾವೆ ಜನರ ನಡುವೆ. ಅದರಲ್ಲೂ ನಮ್ಮ ಗ್ರಾಮೀಣ ವಲಯದಲ್ಲೇ ಇದರ ನರ ನಾಡಿಗಳ ಹಬ್ಬಿದ್ದನ್ನು ಗಮನಿಸಿದಾಗ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದಂಥ ಮಠ. ಆ ಮಠದ ಒಂದು ಕುಡಿ ನಮ್ಮ ಶಶಿಕಾಂತ್ ಗುರೂಜಿಯವರು. ಅವರು ಸಹಿತ ಆ ಸಂಪ್ರದಾಯಗಳ ಅಭ್ಯಾಸ ಮಾಡಿದಂಥವ್ರು, ತಿಳಿದವರು, ಬುದ್ಧಿವಂತರು ಮತ್ತು ಜನಕ್ಕೆ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಬೋಧನೆ ಮಾಡುವಂಥವರು. ಈಗ ಅವರು ರೈತ ಹೋರಾಟ ಪರವಾಗಿ ಇವತ್ತು ಮುಂಚೂಣಿಯಲ್ಲಿ ಬಂದು ನಿಂತಿದ್ದಾರೆ. ನಿಜವಾಗಿಯೂ ಅದು ಅಂಥವ್ರು ಬರಲೇಬೇಕಾಗಿತ್ತು. ಯಾಕೆಂದರೆ ನಮ್ಮ ಜನ ಇಂಚಿಗೇರಿ ಮಠದ ಸಂಪ್ರದಾಯ ನಂಬುವಂಥವ್ರು. ಅದರಲ್ಲೂ ಬಡ ರೈತ, ಹಳ್ಳಿಗಾಡಿನ ರೈತ, ದುಡಿಯುವ ಅಲ್ಲಿಯ ಕೂಲಿ, ಇವರೆಲ್ಲರೂ ಇಂಚಿಗೇರಿ ಮಠದ ಬಗ್ಗೆ ಬಹಳಷ್ಟು ಗೌರವ, ಆತ್ಮೀಯತೆ. ಅವರು ಹೇಳಿದರೆ ಸಾಕಪ್ಪ ಸತ್ಯದ ಅನ್ನುವಂಥದ್ದು. ಆದರೂ ಕೆಲವರಷ್ಟರಲ್ಲಿ ಪಟ್ಟ ಬಂದರೆ ಇದರ ಶಕ್ತಿ ಅನ್ರಿ, ಅಥವಾ ಬಂಡವಾಳಶಾಹಿಗಳನ್ರಿ, ಅಥವಾ ಪಾಳೆಗಾರರನ್ರಿ, ಅದು ಇವತ್ತಿನ ಕಾರ್ಪೊರೇಟ್ರನ್ರಿ, ಅವ್ರಿಗೆ ಈ ಇಂಚಿಗೇರಿ ಮಠ ಸಂಪ್ರದಾಯ ಬೇಕಾಗಿಲ್ಲ, ಇದರ ಅವಶ್ಯಕತೆ ಅವ್ರಿಗಿಲ್ಲ. ಯಾಕೆಂದರೆ ಅವರ ಏಳಿಗೆಗೆ ಇವರೆಲ್ಲರೂ ಸಮವಾಗಿ ಹಂಚಪ್ಪ, ಕೂಡಿ ದುಡಿ, ಕೂಡಿ ಊಟ ಮಾಡು, ಕೂಡಿ ಬದುಕೊಳ್ಳೋಂಥ ಸಿದ್ಧಾಂತ ಅವ್ರಿಗೆ ಬೇಕಾಗಿಲ್ಲ. ಯಾಕಂದರೆ ಇವತ್ತು ನಮ್ಮ ಇಡೀ ದೇಶದ ಸಂಪತ್ತು ಹೆಂಗಾಗಿದೆಪ್ಪ ಅಂತಂದ್ರೆ, ಒಂದು ಕಡೆ ಶ್ರೀಮಂತರು ದುಡ್ಡನ್ನು ಕೂಡಿ ಹಾಕಿ ಕೂತ್ಬಿಟ್ಟಿದ್ದಾರೆ. ಇಡೀ 90% ಜನರ ದುಡ್ಡನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೊಂದು ಕಡೆ 90% ಜನ ಒಂದಿಷ್ಟು ದುಡಿಯೋದಕ್ಕಾಗಿ, ದುಡಿದು ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲದಂಥ, ಉದ್ಯೋಗಗಳಿಲ್ಲದಂಥ, ಕೂಲಿ ಮಾಡಿದಕ್ಕೆ ತಕ್ಕಂಥ
ಪೇಮೆಂಟ್ ಸಂಬಳ ಪಡೆಯುವಂಥ ದುಸ್ಥಿತಿಯಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಈ ಮುಂಚೂಣಿಯಲ್ಲಿ ಬಂದು ಇವತ್ತು ಆ ಇಂಚಿಗರ ಸಂಪ್ರದಾಯ ನೆಲಗಟ್ಟಲ್ಲೇ ನಮ್ಮ ಶಶಾಂತ್ ಗುರೂಜಿ ನಮ್ಮ ಚೂನಪ್ಪ ಪೂಜಾರಿ ಅವ್ರನ್ನ ಜೊತೆಗೂಡಿಸ್ಕೊಂಡು ಮಾಡಿದಂಥ ಈ ಸಾಧನೆ ಸಾಣದಲ್ಲ. ಯಾಕಂತಂದ್ರೆ ಈಗಾಗಲೇ ಈ ವಿಷಯದ ಕುರಿತಾಗಿ ಸಾಕಷ್ಟು ಚರ್ಚೆ ಮಾಡ್ತಾಯಿದ್ರು. ಮತ್ತೊಮ್ಮೆ ಇವತ್ತು ಯಾಕೆ ಹೇಳಬೇಕಾಗಿದೆ ಅಂದರೆ ಇದ್ರ ಹಿಂದೊಂದು ಇಂಚಿಗರ ಸಂಪ್ರದಾಯ, ಅದರ ಒಂದು ಕುಳಿ ಇದ್ದಾರೆ, ಜೊತೆಗೆ ಅವರು ನಿರಂತರ ಜನರ ಜೊತೆಗೆ ಕೂಡ್ತಾ ಇದ್ದಾರೆ, ಬೆರಿತಾ ಇದ್ದಾರೆ, ಅವರು ಇಲ್ಲಿಯ ಬದುಕಿನ ಜೊತೆ ಹಾಸು ಹೊಕ್ಕಾಗಿದ್ದಾರೆ ಅನ್ನೋಂಥ ನೆಲೆಯಲ್ಲೇ ಇನ್ನಷ್ಟು ಈ ರೈತ ಸಂಘವನ್ನು ಇವತ್ತು ಯಾಕಪ್ಪ ಅಂದರೆ ರೈತ ಸಂಘ ಮತ್ತೆ ನಿಂತು ನೀರಾಗಬಾರ್ದಾಗಿದೆ. ಯಾಕಂದರೆ ನಮ್ಮಲ್ಲಿ ಪಟ್ಟಪದ ಹಿತಾಸಕ್ತಿಗಳು ಆದಷ್ಟು ಅದು ತುಳಿಯುವಂಥ, ಒಲಿಯುವಂಥ, ರೈತರಲ್ಲಿ ಭಿನ್ನಮತ ಹುಟ್ಟುವಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದರಲ್ಲೂ ಶುಗರ್ ಲಾಬಿ ಸಹನದಿಲ್ಲದು. ಯಾಕೆ ಕಾರ್ಪೊರೇಟ್ ಇದ್ದಾರೆ ಅವರು, ನೂರಾರು ಕೋಟಿ ಸಾವಿರಾರು ಕೋಟಿಗಳ ದುಡ್ಡನ್ನು ಹೂಡುವಂಥವ್ರು, ತೆಗೆಯುವಂಥವ್ರು. ಆ ಜನ ಈ ರೈತ ಸಂಘಟನೆ ಬೆಳೆಸಬೇಕು, ಮಾಡಿಸ್ಬೇಕು ಅನ್ನೋಂಥ ವಿಚಾರ ಎಂದೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದ್ದಂಗೆ ಯಾವ ಹುಲಿನೂ ಕುರಿಗಳನ್ನು ಮೇಯ್ದು ಬಿಟ್ಟದಪ್ಪ ಅಂತಂದ್ರೆ ತನಗೆ ಆಹಾರ ಮಾಡ್ಕೊಳ್ಳೋಕ್ಕಾಗಿ ಈ ಸಿದ್ಧಾಂತ ನೆಲೆಗಟ್ಟಿನಲ್ಲ ಇವತ್ತು ಈ ಒಂದು ಮೂಮೆಂಟ್ ನಡೆದ. ಇದನ್ನ ಯಾಕೆ ನಾನು ಮತ್ತು ತಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಈ ಮೂಮೆಂಟಿಗೆ ಒಂದು ನೈತಿಕ ಬಲ, ಒಂದು ಆಧ್ಯಾತ್ಮಿಕ ಬಲ, ಒಂದು ಸಾಮಾಜಿಕ ಬಲ, ಅದರಲ್ಲೂ ಲೋಯ ಸಿದ್ಧಾಂತಗಳು, ಸಮಾನತೆ ಸಿದ್ಧಾಂತಗಳು, ಮಾರ್ಕ್ಸನ ಹಿಂಸೆ ಇಲ್ಲದ ಸಮಾಜವಾದ ನೆಲೆಗಟ್ಟಿನಲ್ಲೇ ಈ ಒಂದು ಸಂಪ್ರದಾಯ ಇಂಜಿಗೇರಿ ಮಠ ಬೆಳೆದು ನಿಂತಿದ್ದ. ಹೀಗಾಗಿ ಅವರು ಈ ಮೂಮೆಂಟನ್ನು ತೆಗೆದುಕೊಂಡಿದ್ದಾರೆ. ಅದು ಇವತ್ತು ಉತ್ತರ ಕರ್ನಾಟಕ ತುಂಬ ಹಬ್ಬದಷ್ಟು ಅಲ್ಲ, ಇಡೀ ರಾಜ್ಯದ ತುಂಬ ಅಷ್ಟೇ ಅಲ್ಲ. ಈಗ ನಿಮ್ಗೆ ಹೇಳ್ದಂಗೆ ಇವತ್ತು ಚಡ್ಚನ್ ತಾಲೂಕಿನಲ್ಲಿರುತ್ತಿರುವಂಥ ಈ ಇಂಚಿಗಿರಿ ಸಾಂಪ್ರದಾಯಿಕ ಮಹಾರಾಷ್ಟ್ರದಿಂದ, ಉತ್ತರ ಪ್ರದೇಶದಿಂದ, ಬೇರೆ ಬೇರೆ ಈ ದೇಶದ ರಾಜ್ಯಗಳಿಂದ ಅನೇಕ ಜನ ಸಂಪರ್ಕದಲ್ಲಿದ್ದಾರೆ. ಎಲ್ಲಪ್ಪ ಇದು ಮೂಮೆಂಟ್ ಆಗಬೇಕು ಅಂತೇಳಿ. ಯಾಕಂದ್ರೆ ಮಾತಾಡೋದು ಬೇರೆ ಸಮಾನತೆ ಬಗ್ಗೆ, ಅದನ್ನು ಪ್ರಾಕ್ಟಿಕಲಾಗಿ ತೋರೋದು ಭಾಳ ಕಷ್ಟದ ಕೆಲಸ. ಆ ಕೆಲಸವನ್ನು ಇಂಚಿಗೇರಿ ಸಂಪ್ರದಾಯದವರು ನಿಜವಾಗಿ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಇವತ್ತು ರೈತ ಮೇಲೆ ಏನಾದರೂ ಮೇಲೆ ಹೇಳಬೇಕಾಗಿದ್ರೆ ಅವ್ನು ಬೇಕಾಗಿರೋದು ನಮ್ಮ ಮೇಲಿನ ಹೇಳುವಂಥ ಚರ್ಚೆ ಮಾಡುವಂಥ ಮುಖ್ಯ ವಿಷಯ, ಪ್ರತಿ ಹಳ್ಳಿಗೂ ಗೋಡೌನ್ಗಳನ್ನು ನಿರ್ಮಿಸಿ ಅವನು ಬೆಳೆದ ಬೆಳೆಗಳನ್ನು ಸುರಕ್ಷಿತವಾಗಿ ಮೊದಲಿಡುವಂಥದ್ದು, ನಂತರ ದರ ಬಂದಾಗ ಮಾರುವಂಥ ಒಂದು ವ್ಯವಸ್ಥೆ ಇಲ್ಲಿ ನಮಗೆ ಆಗಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಇಂಚಿಗೇರಿ ಸಂಪ್ರದಾಯದ ನಮ್ಮ ಶಶಾಂಕ್ ಗುರೂಜಿ ಅವರಾಗಿರ್ಬೋದು, ಚುನಪ್ಪನವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅದನ್ನು ಪ್ರತಿ ರೈತರಿಗೆ ತಿಳಿಸಿ ಹೇಳಿ ಪ್ರತಿ ಗ್ರಾಮ ಪಂಚಾಯತಿಗೊಂದು ಅಥವಾ PKPSಗಳಿಗೆ ಒಂದು ಈ ಗೋಡೌನ್ಗಳ ಮಾಡಿ ಆಹಾರ ಸಂಘಗಳು ಒಂದು ಕಡೆಗೆ, ಇನ್ನು ರಾಸಾಯನಿಕ ಗೊಬ್ಬರ ಬೇಕೋ ಬೇಡವೋ ಆ ಚರ್ಚೆ ಬೇರೆ ವಿಷಯ. ಸಾವಯವ ಮಾಡ್ತಿರೋ ಅಥವಾ ಒಂದು ಏನಪ್ಪ ನೈಸರ್ಗಿಕ ಅಗ್ರಿಕಲ್ಚರ್ ಮಾಡ್ತಿರೋ ಅದು ಆ ರೈತನ ಆರ್ಥಿಕ ಸ್ಥಿತಿಗೆ ಬಿಟ್ಟಂಥದ್ದು. ಆದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಈ ಬೆಳೆಗಳನ್ನು ಬೆಳೆಯುವಂಥದ್ದು ಮಾತ್ರ ಭೂಮಿಗೂ ಅಪಾಯಕಾರಿ, ಜನಕ್ಕೂ ಅಪಾಯಕಾರಿ ಅನ್ನೋದು ಈಗ ಸಿದ್ಧಾಂತ ವಿಷಯ ಆಗಿದೆ. ಎಲ್ಲ ನೆಲೆಗಟ್ಟಿನಲ್ಲೇ ಈ ನಮ್ಮ ಇಂಚಿಗೇರಿ ಸಂಪ್ರದಾಯದವರು ಈ ಮೂಮೆಂಟನ್ನು ಈಗಾಗಲೇ ಜನರಿಗೆ ಮುಟ್ತಾ ಇದ್ದಾರೆ, ಲಕ್ಷಾಂತರ ಕೂಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಚಿಕ್ಕೋಡಿಯಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಮುಂದಿನ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಮುಟ್ಟಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮದು ಈ ವಿಷಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಒಂದಿಷ್ಟು ಮಾಡಬೇಕಾಗಿದೆ. ಯಾಕಂದರೆ ಪತ್ರಿಕಾ ಧರ್ಮದ ಕೇವಲ ಯಾರಲ್ಲದೋ ಅಡ್ವರ್ಟೈಸ್ ಹಾಕ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗೋದಷ್ಟೇ ಅಲ್ಲ, ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಆಗುವಂಥ ವಿಷಯಗಳು ಏನಾದರೂ ಇದ್ದರೆ ನಡೀತಾ ಇದ್ದರೆ ಜನಕ್ಕೆ ತಿಳಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ನಮ್ಮದು ಒಂದು ಆದ್ಯ ಕರ್ತವ್ಯ ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಈ ದಿಶೆಯಲ್ಲಿ ನಮ್ಮ ರೈತ ಸಂಘ ಒಂದು ಸರಿಯಾದ ದಿಶೆಯಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ಇಲ್ಲೇ ಇಂಚಿಗೇರಿ ಸಂಪ್ರದಾಯದ ವಿಚಾರಗಳಿಲ್ಲಿದ್ದಾವೆ, ಲೋಹ್ಯವಾದ ವಿಚಾರಗಳಿದ್ದಾವೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಲ್ಲಿ ಜೀವಂತವಾಗಿ ಮುಂದುವರಿತಾ ಇದ್ದಾರೆ, ಬಾಬಾಗೌಡ ಪಾಟೀಲರು ಇದ್ದಾರೆ, ಇವ್ರ ಜೊತೆಗಿದ್ದಾರೆ. ಹೀಗಾಗಿ ಇವರೆಲ್ಲರ ವಿಚಾರಧಾರೆ ನೆಲೆಗಟ್ಟಿನಲ್ಲಿ ಮುಂದುವರೆದಿರುವಂಥ ಈ ರೈತ ಸಂಘದ ಹೋರಾಟ ಇನ್ನಷ್ಟು ಜನರ ಸಮೀಪ ಹೋಗಲಿ, ಇನ್ನಷ್ಟು ಪ್ರತಿ ಗ್ರಾಮಿಗೂ ಅದು ಮಾರ್ಕೆಟ್ ಮಾಡುವಂಥದ್ದು, ಜೊತೆಗೆ ಮಾರ್ಕೆಟ್ ಮಾಡುವ ಜೊತೆಗೆ ಆ ಒಂದು ಬೆಂಬಲ ಬೆಲೆ ಕಾನೂನು ಮಾಡಿರಿ ಅಂತ ಹೇಳೋಕ್ಕಿಂತಲೂ ನೀವು ಅದನ್ನು ಅನುಷ್ಠಾನ ತರುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ರೈತ ಸಂಘ ಈ ದೇಶಕ್ಕೆ ಹೊಸ ರಾಜಕೀಯಕ್ಕೆ ಒಂದು ಹಾದಿನೂ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಎಲ್ಲಿವರೆಗೆ ರಾಜಕೀಯ ಒಂದು ಅಧಿಕಾರ ಕೈಗೆ ಬರುವುದಿಲ್ವೋ ಅಲ್ಲಿವರೆಗೆ ನಾವು ಈ ಸಮಾನತೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಧಿಕಾರದಲ್ಲಿರುವವರು ತಮ್ಮ ಹಿತಾಸಕ್ತಿ ಕಾಯ್ದುಕೊಳ್ತಾರೆ ವಿನಃ ಈ ಸಮಾನತೆ ಮತ್ತೇನೋ ಮುಗಿದೊಂದು ಇವೆಲ್ಲ ಇಲ್ಲಿಲ್ಲ. ಇಲ್ಲಾಂದರೆ ಇವತ್ತು ಇಂಚಿಗೇರಿ ಸಂಪ್ರದಾಯದಂಥ ಲೋಹ್ಯವಾದಿಗಳು ಈ ದೇಶವನ್ನು ಆಳಬೇಕಾಗಿತ್ತು, ಅರ್ಥ ಆಗಿಲ್ಲ. ಇವತ್ತು ಯಾರು ಆಳ್ತಾ ಇದ್ದಾರೆ ನಮ್ಮನ್ನು? ಕಾರ್ಪೊರೇಟರು. ಅದಕ್ಕೆ ಇದನ್ನೆಲ್ಲ ವಿಚಾರ ಮಾಡೋದು ದಿಶೆಯಲ್ಲೇ ನಮ್ಮ ಶಶಾಂಕ್ ಗುರೂಜಿಯವರು, ಅವ್ರ ಜೊತೆಗಾರರು, ಇನ್ನುಳಿದವರು ಈ ರೈತ ಸಂಘವನ್ನು ಮುನ್ನಡೆಸ್ಕೊಂಡು ಹೋದ್ರೆ ನಿಶ್ಚಿತವಾಗಿ ಮುಂಬರುವ ದಿನಗಳಲ್ಲಿ ಈ ದೇಶಕ್ಕೆ ಹೊಸ ರಾಜಕೀಯ ಮತ್ತು
ಆರ್ಥಿಕ ಶಕ್ತಿ ಬರುವುದರಲ್ಲಿ ಯಾವುದೇ ತಡ ಇಲ್ಲ. ಏನಂತೀರಿ ಇದಕ್ಕೆ? ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ಬಂದಿದೆ.